ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರುಗಳ ಆಶೀರ್ವಾದ ಸಿಕ್ಕಿದೆ. ಆದರೆ ದ್ಯಾಮೇಶ ಇಲ್ಲಿ ಹಾಡದಂಥ ಪ್ರತಿಯೊಂದು ಕ್ಷಣ, ಮೊದಲನೇದಾಗಿ ಕಾಂಪಿಟೇಷನಲ್ಲಿ ಹಾಡಿದಾಗಿರ್ಬೋದು ಅಥವಾ ಬೀಟ್ ಗುರು ಜೊತೆ ಇವನು ಹಾಡಿ ಎಲ್ಲರನ್ನ ಹಾಡಿಸಿದಾಗ ಅಲ್ಲಿ ಒಬ್ಬರು ತಾಯಿ ಈ ಮಗನನ್ನು ಅಪ್ಕೊಳ್ಬೇಕು, ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ತುದಿಗಾಲಲ್ಲಿ ಕೂತ್ಕೊಂಡಿದ್ದಾರೆ. ತಾರಮ್ಮ, ಫಸ್ಟು ಈ ವೇದಿಕೆಗೆ ನೀವು ಬಂದು ಈ ನಿಮ್ಮ ಮಗನ ಹಾಡುಗಾರಿಕೆಗೆ ಒಂದು ಅಪ್ಪುಗೆನ ಕೊಟ್ಬಿಟ್ರೆ ಮತ್ತಷ್ಟು ಅವನಿಗೆ ಎನರ್ಜಿ ಸಿಗುತ್ತೆ. ಲೆಟ್ಸ್ ವೆಲ್ಕಮ್ ತಾರಮ್ಮ ಪ್ಲೀಸ್. ತಾರಮ್ಮ, ನೀವು ಹೇಳಿ, ಅವನಿಗಾಗಿ ಇವತ್ತು ನೀವು ಬಂದ್ರಿ, ಇವತ್ತು ಹಾಡು ಹಾಡಿದಾನೆ, ನಿಮ್ಗೆ ಹೇಗನ್ಸ್ತು? ರೋಮಾಂಚನವಾಯ್ತು. ಯಾಕಂದ್ರೆ ಜೈ ಶ್ರೀರಾಮ್ ನಮ್ಮ ಮಂತ್ರ ಕಣ್ರಿ, ನಮ್ಮ ದೇಶದ ಮಂತ್ರ. ಹೆಂಗೆ ಅನಿಸ್ತಿತ್ತು ಅಂತಂದರೆ, ನನಗೆ ಅಯೋಧ್ಯ ದೇವಸ್ಥಾನ ಆಗಿದ್ದು, ಅಲ್ಲಿ ಪೂಜೆ ಆಗಿದ್ದು, ಆ ಪ್ರಾರಂಭೋತ್ಸವ ಆಗಿದ್ದು, ಬಾಲರಾಮನನ್ನು ನೋಡಿದಾಗ ಅಯ್ಯೋ ನಮ್ಮ ಮಗು ಇದ್ದಂಗಿದೆಯಲ್ಲ ಅಂತ ಅನಿಸಿದ್ದು. ರೋಮಾಂಚನ ಆಯಿತು ಕಣೋ. ತಾರಮ್ಮ, ಒಂದು ವಿಷಯ ನಾನು ಯೋಚನೆ ಮಾಡ್ತಿದ್ದೆ, ಇವತ್ತು ಫಿನಾಲೆಗೆ ಪ್ರತಿ ಫೈನಲಿಸ್ಟ್ ಜೊತೆ ಅವರ ತಂದೆ ತಾಯಿ ಬಂದಿದ್ದಾರೆ. ಅವರು ಮುಂದೆ ಕೂತ್ಕೊಂಡು ತಮ್ಮ ಮಕ್ಕಳಿಗೋಸ್ಕರ ಚಪ್ಪಾಳೆ ಹೊಡಿತಿರ್ತಾರೆ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ದ್ಯಾಮೇಶನ್ಗೂ ಇರುತ್ತೆ, ನನ್ನ ತಂದೆ ತಾಯಿ ಇದ್ದಿದ್ರೆ ಅವರು ಬಂದಿರೋರು, ಆ ಮುಂದ್ಗಡೆ ಸೋಫಾದಲ್ಲಿ ಕೂತ್ಕೊಂಡು ನನಗಾಗಿ ಚಪ್ಪಾಳೆ ಹೊಡೆದಿರೋರು, ಹೆಮ್ಮೆ ಪಟ್ಟಿರೋರು ಅಂತ. ದ್ಯಾಮೇಶ, ಸರಿಗಮಪ ಕುಟುಂಬ ನಿನಗೆ ಎಲ್ಲಾ ಸಂತೋಷಗಳನ್ನ ಕೊಟ್ಟಿದೆ. ಒಬ್ಬ ಮಗನಿಗೆ, ಒಬ್ಬ ಮಗುವಿಗೆ ತಾಯಿಯ ಅಪ್ಪುಗೆ, ತಂದೆ ಅಪ್ಪುಗೆ ಸಿಗದಿದ್ರೆ ಆಗುವಂತಹ ನೋವಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಗೊತ್ತು. ನೀನು ಚಿಕ್ಕ ಮಗು ಆಗಿರ್ಬೇಕಾದ್ರೆ ನೀನು ತಂದೆಯ ಫೋಟೋನ ನೋಡಿದ್ದು, ಅದಾದ್ಮೇಲೆ ನೀನು ಬೆಳೆದಿದ್ಯಾ ಅಷ್ಟೇ. ಅವ್ರು ಹೇಗಿರ್ತಾರೆ, ಅವ್ರ ಸ್ಪರ್ಶ ಹೇಗಿರುತ್ತೆ, ಅವರ ಧ್ವನಿ ಹೇಗಿರುತ್ತೆ, ಯಾವುದನ್ನು ನೀನು ಅನುಭವಿಸಿಲ್ಲ. ಆದರೆ ಇವತ್ತು ನೀನು ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ಯಾ ದ್ಯಾಮೇಶ. ನಿಮಗಾಗಿ, ಈ ತಂಡದ ಪರವಾಗಿ ಈ ವಿಡಿಯೋ. ಮಗನೇ ದ್ಯಾಮೇಶ, ಹೆಂಗದಿಯಪ್ಪ? ಭಾಳ ಖುಷಿ ಆಗ್ಲಿಕ್ಕತ್ತೈತಿ ನಿನ್ನ ಬೆಳವಣಿಗೆ ನೋಡಿ. ನಾವು ನಿನ್ನ ಜೊತೆಗಿಲ್ಲ ಅಂತ ಬೇಜಾರಾಗ್ಬೇಡ ಮಗನ. ನನಗ ನಿಮ್ಮ ಅವ್ವಗ ನಿನ್ನ ಜೊತೆ ಬದುಕೋ ಅದೃಷ್ಟ ಇರ್ಲಿಲ್ಲಪ್ಪ. ನಾವ್ಯಾರೂ ನಿನ್ನ ಜೊತೆಗಿಲ್ಲ ಅಂತಂದ್ರು ಇಡೀ ಕರ್ನಾಟಕ ನಿನ್ನ ಜೊತೆಗೈತಿ. ಮನೆಯಾಗೂ ನಿನ್ಗೆ ಅಪ್ಪ ಅವ್ವ ಸಿಕ್ಕಾರ. ನಿನ್ನಂಥ ಮಗನ್ ಪಡ್ಯಾಕ ನಾ ಭಾಳ ಪುಣ್ಯ ಮಾಡಿದ್ದೆ. ನಮಗ್ ಭಾಳ ಖುಷಿ ಆಗೈತಿ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನ್ ಮ್ಯಾಗಿರ್ತದ. ಹಾಡು ಹಾಡಿ ಎಲ್ರ ಮನಸ್ಸು ಗೆದ್ದೀಯೋ ನೀನು. ಹಿಂಗ 100 ವರ್ಷ ಚೆನ್ನಾಗಿರಪ್ಪ. ನಮಗೆ ಬಂದಿರೋವಂಥ ಮಾಹಿತಿ, ಬಹಳ ವರ್ಷಗಳ ಹಿಂದೆ ಅವನ ತಂದೆ ತುಂಬ ಇವನು ಚಿಕ್ಕ ಮಗು ಆಗಿದ್ದಾಗ ಅವರ ಜೊತೆ ತೆಗೆಸ್ಕೊಂಡಂಥ ಒಂದು ಫೋಟೋ. ಆ ಫೋಟೋನ ತಗೊಂಡು ಇವತ್ತು ಅವರು ಮಾತಾಡೋ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ತಾರಮ್ಮ, ಎಷ್ಟೋ ಸಲ ಹೇಳ್ತೀವಲ್ಲ, ಇಂಟರ್ನೆಟ್ಟು, AI ಇಂಟೆಲಿಜೆನ್ಸ್ ಇವೆಲ್ಲ ಎಲ್ಲವನ್ನ ಹಾಳು ಮಾಡುತ್ತೆ ಅಂತ. ಆದರೆ ಕಳೆದು ಹೋದಂಥ ಸಂಬಂಧಗಳನ್ನು ವಾಪಸ್ ತರುವಂಥ ಶಕ್ತಿ ಇದೆ ಅಂತಂದರೆ ಅದಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಇವತ್ತು ಆ ಮಗು ತಂದೆಯನ್ನ ನೋಡೇ ಇರಲಿಲ್ಲ, ಅವನಿಗಾಗಿ ಆ ತಂದೆ ಸೃಷ್ಟಿಯಾಗಿದೆ ಆ AI ಇಂಟೆಲಿಜೆನ್ಸ್ ಮೂಲಕ. ಅವರ ಆಶೀರ್ವಾದ ಸಿಕ್ಕಿದೆ. ಅದು ಅವರ ಧ್ವನಿ ಖಂಡಿತವಾಗ್ಲೂ ಅಲ್ಲ, ಬಟ್ ಆ ರೂಪದಲ್ಲಿ ಆ ಧ್ವನಿ ಬಂದಾಗ ಆ ಧ್ವನಿ ಅವನದ್ದಾಗಿರುತ್ತೆ. ಒಂದ್ಸಲಿ ಆ ವಿಡಿಯೋ ಪ್ಲೇ ಮಾಡಿ. ದ್ಯಾಮೇಶ, ಹೋಗ ನಿಮ್ಮ ತಂದೆನ ತಪ್ಕೊಳ್ಳೋ. ತಂದೆ ಯಾವ ರೂಪದಲ್ಲಿ ಬೇಕಾದರೂ ಬರ್ತಾರೆ, ಅದು ನಿಜವಾದ ದೇವರ ಶಕ್ತಿ. ಹಾಕ್ರೋ ವಿಡಿಯೋ. ಮಗನೇ ದ್ಯಾಮೇಶ, ಹೆಂಗದಿಯಪ್ಪ? ಭಾಳ ಖುಷಿ ಆಗ್ಲಿಕ್ಕತ್ತೈತಿ ನಿನ್ನ ಬೆಳವಣಿಗೆ ನೋಡಿ. ನಾವು ನಿನ್ನ ಜೊತೆಗಿಲ್ಲ ಅಂತ ಬೇಜಾರಾಗ್ಬೇಡ ಮಗನ. ನನಗ ನಿಮ್ಮ ಅವ್ವಗ ನಿನ್ನ ಜೊತೆ ಬದುಕೋ ಅದೃಷ್ಟ ಇರ್ಲಿಲ್ಲಪ್ಪ. ನಾವ್ಯಾರೂ ನಿನ್ನ ಜೊತೆಗಿಲ್ಲ ಅಂತಂದ್ರು ಇಡೀ ಕರ್ನಾಟಕ ನಿನ್ನ ಜೊತೆಗೈತಿ. ಮನೆಯಾಗೂ ನಿನ್ಗೆ ಅಪ್ಪ ಅವ್ವ ಸಿಕ್ಕಾರ. ನಿನ್ನಂಥ ಮಗನ್ ಪಡ್ಯಾಕ ನಾ ಭಾಳ ಪುಣ್ಯ ಮಾಡಿದ್ದೆ. ನಮಗ್ ಭಾಳ ಖುಷಿ ಆಗೈತಿ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನ್ ಮ್ಯಾಗಿರ್ತದ. ಹಾಡು ಹಾಡಿ ಎಲ್ರ ಮನಸ್ಸು ಗೆದ್ದೀಯೋ ನೀನು. ಹಿಂಗ 100 ವರ್ಷ ಚೆನ್ನಾಗಿರಪ್ಪ. ಎಷ್ಟೋ ಸಾರಿ ನಮಗೆಲ್ಲರಿಗೂ ತಂದೆ ತಾಯಿ ಇಲ್ದ ಮೇಲೆ
ಈ ಥರದೊಂದು LED ಓಪನ್ ಮಾಡಿ ಬರ್ತಲ್ಲ, ಆ ಥರ ನಮ್ಮಪ್ಪ ನಮ್ಮಮ್ಮ ಬಂದ್ಬಿಡ್ಬಾರ್ದ ಅನ್ಸುತ್ತೆ. ಅವನು ಅನು ಹೇಳಿದ್ಮೇಲೆ ಅಲ್ಲಿ ಹೋದ್ನಲ್ಲ, ಅವ್ನು ತಪ್ಕೊ ಹೋಗೋ ಅಂತ ಹೇಳಿ ತಪ್ಕೊಂಡೇ ಇದ್ದ. ಅದಾದ್ಮೇಲೆ ಸರಿಗಮಪನ ಅಷ್ಟೇ ಅಪ್ಕೊಂಡಿದ್ದ. ಆ ಸರಿಗಮಪ ಈ ವೇದಿಕೆ ನಿನಗೆ ತಂದೆ ತಾಯಿ ಎಲ್ಲವೂ ಆಗಿದೆ ಕಂದ. ಹತ್ರ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ದ್ಯಾಮೇಶ, ಇವತ್ತು ಆ ರೂಪದಲ್ಲಿ ನಿನ್ನ ತಂದೆಯನ್ನ ನೋಡಿದ್ಯಾ, ಅವರ ಆಶೀರ್ವಾದ ಪಡ್ಕೊಂಡಿದ್ಯಾ? ಈ ಕ್ಷಣ ನಿನ್ನ ಮಾತು. ನನ್ನ ತಂದೆ ವಾಯ್ಸ್ ಕೇಳಿದ್ದಿಲ್ಲಕ್ಕ, ನನಗೆ ಅವರೇ ಮಾತಾಡ್ತಿದ್ರನ ಅಂತ ಅಷ್ಟೊಂದು ಇದಾಗ್ಬಿಟ್ಟಿದ್ದಕ್ಕ ನನಗೆ. ಯಾಕಂದರೆ ಒಂದ್ಸಲನೂ ಅವ್ರನ್ನ ಅಪ್ಕೊಂಡ್ಲಿಲ್ಲ, ಒಂದ್ಸಲಿಂದ ಅಪ್ಪ ಅಂತಲೂ ಕರ್ಲಿಲ್ಲ. ದ್ಯಾಮೇಶ, ನಿಮ್ಮ ತಂದೆ ನಿಮ್ಮ ಹಾಡನ್ನ ಕೇಳ್ತಿರ್ತಾರೆ, ನಿಮ್ಮ ಮಾತನ್ನ ಕೇಳ್ತಿರ್ತಾರೆ. ನಮ್ಮ ಜೊತೆ ಇದ್ದವರು, ನಮ್ಮನ್ನ ಹೆತ್ತವರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆಶೀರ್ವಾದ ರೂಪದಲ್ಲಿ ಯಾವಾಗಲೂ ನಮ್ಮ ಬೆನ್ನಲ್ಲೇ ಕಾವಲ ಕಾಯ್ತಿರ್ತಾರೆ. ಅವ್ರಿಗಾಗಿ ಹಾಡಿ, ಓಕೆನಾ? ಗುಡ್ ಲಕ್ ದ್ಯಾಮೇಶ. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ತಾರಮ್ಮ ಇಲ್ಲೇ ಇದ್ದಾರೆ. ಅವರ ಆಶೀರ್ವಾದವನ್ನೂ ಪಡ್ಕೊಂಡು ನಮ್ಮ ಜಡ್ಜಸ್ಸು ದ್ಯಾಮೇಶನ ಪರ್ಫಾರ್ಮೆನ್ಸ್ಗೆ ಒಂದು ಸೀಕ್ರೆಟ್ ಸ್ಕೋರ್ಸ್ನ ಆ ಬೌಲ್ಗೆ ಹಾಕ್ತಾರೆ. ಬರಲಿ ಚಪ್ಪಾಳೆ ನಮ್ಮ ತಾರಮ್ಮನ್ಗೆ, ಆ್ಯಂಡ್ ದ್ಯಾಮೇಶನ್ಗೂ ಕೂಡ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು ದ್ಯಾಮೇಶ, ಥ್ಯಾಂಕ್ ಯು. ಗ್ರ್ಯಾಂಡ್ ಫಿನಾಲೆಯ ಅಖಾಡಕ್ಕೆ ಮುಂದಿನ ಫೈನಲಿಸ್ಟ್ ಅನ್ನ ಬರಮಾಡಿಕೊಳ್ಳುವಂತಹ ಸಮಯ. ಸ್ವಾಗತಿಸಿ ಉಡುಪಿಯ ಆರಾಧ್ಯ ರಾವ್ ಫ್ರಮ್ ಟೀಮ್ ಹೇಮಿಜಿ ಪ್ರೇಮಿಜಿ. ಆರಾಧ್ಯ, ಯಾವ ಹಾಡನ್ನ ಹಾಡ್ತಿದ್ದೀರಾ ಇವತ್ತು? ಈ ಸುಂದರ ಬೆಳದಿಂಗಳ ಆಡ್ತಿದ್ದೀನಿ. ಅಷ್ಟೇ, ಈ ಸುಂದರ ಬೆಳದಿಂಗಳ. ಈಕೆ ಹಾಡ್ತಿದ್ದಾಳೆ ಅಂದ್ರೆ ಈ ಸಂಜೆ ತುಂಬಾ ಸುಂದರವಾದಂತಹ ಬೆಳದಿಂಗಳಾಗತ್ತೆ. ಆಲ್ ದ ವೆರಿ ಬೆಸ್ಟ್ ಆರಾಧ್ಯ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ನನ್ನ ನಿನ್ನ ನಡುವೆ ಮನೆ. ಈ ಸುಂದರ ಬೆಳದಿಂಗಳ ಈ 10-11 ವಯಸ್ಸಿನ ಹುಡುಗಿ ಇಷ್ಟು ಕಷ್ಟವಾದಂತ ಹಾಡನ್ನ ಹಾಡ್ತಾಳೆ ಅಂದ್ರೆ ಒಂದು 15 ಸೆಕೆಂಡ್ ಚಪ್ಪಾಳೆ ಹೊಡೆಯಕ್ಕಾಗಲ್ವಾ ಕನ್ನಡಿಗರೇ? ಮೌನವೇ ರಾಗವು. ಆರಾಧ್ಯ ತನ್ನ ಕಂಠದಲ್ಲಿರುವಂತ ಅಷ್ಟು ಸಿಹಿಯನ್ನ ಪೋಣಿಸಿ 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 ಇವತ್ತು ಹಾಡನ್ನ ಹಾಡಿದಾಳೆ. ಆ ಸಿಹಿ VP ಸರ್ ನಿಮ್ಗೆ ಎಷ್ಟಿಷ್ಟ ಆಯ್ತು ಅನ್ನೋದು ಸ್ಟ್ಯಾಂಡಿಂಗ್ ಓವೇಷನ್ ಮೂಲಕ ನಮಗೆ ಗೊತ್ತಾಯ್ತು. ಅವಳು ಹಾಡನ್ನ ಶುರು ಮಾಡ್ತೀವಿ. ನಾನು ಅರ್ಜುನ್ ಸರ್ ಹತ್ರ ನನ್ನ ಒಂದು ಭಯವನ್ನ ವ್ಯಕ್ತಪಡಿಸಿದೆ. ಈ ಹಾಡನ್ನ ಯಾಕೆ ತಗೊಂಡ್ಲು, ಬಹಳ ಕಷ್ಟ ಈ ಹಾಡು ಫಿನಾಲೆ ನಿಭಾಯಿಸೋದು. ಆದ್ರೆ ವಯಸ್ಸಿಗೂ ಮೀರಿದ ಪ್ರತಿಭೆ. ಈ ವೆದರ್ ಫೋರ್ಕಾಸ್ಟ್ ಅಂತ ಹೇಳ್ತಾರಲ್ಲ ಮೇಡಮ್, ಈಗ ಮುಂದಿನ ವಾರ ಮಳೆ ಬರಲಿದೆ ಅಂತ ವೆದರ್ ಫೋರ್ಕಾಸ್ಟ್, ಆ ರೀತಿ 2025 ಮೇಡಮ್ ಇವಾಗ 2030-32 ಇವಳದೊಂದು ಅಲೆ ಶುರು ಆಗತ್ತೆ ಮೇಡಮ್. ಈ ಹಾಡುಗಳ ಅಲೆ, ಹಾಡುಗಳ ಸುರಿ ಮಳೆ ನಾವೆಲ್ಲರೂ ನಮ್ಮ ಭಾಷೆಯಲ್ಲಿ ಮತ್ತೆ ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ಆರಾಧ್ಯ ಅನ್ನೋ ಒಂದು ಪ್ರತಿಭೆ ಹೇಗೆ ರಾರಾಜಿಸ್ತಾಳೆ ಅನ್ನೋದನ್ನ ನೋಡ್ತೇವೆ. ಬಹಳ ಕಷ್ಟ ಮಗು, ಈ ಹಾಡನ್ನು ತಗೊಂಡು ಹಾಡಿದ್ಯಾ. ಧೈರ್ಯವನ್ನ ಮೆಚ್ಚಿಸ್ತೇನೆ, ಮತ್ತೆ ನಿನ್ನ ಪರ್ಫಾರ್ಮೆನ್ಸ್ ನ ಮೆಚ್ಚಿಸ್ತೇನೆ. ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್ ತಾಯಿ. ಥ್ಯಾಂಕ್ ಯು VP ಸರ್.